ಆಯ್ತಪ್ಪ, ಈಗ ಮುಂದೇನು ಹಾಗಿದ್ರೆ? ಪ್ರಕರಣದ ವಿಚಾರಣೆ ಮುಗಿದು ಅಂತಿಮ ತೀರ್ಪು ಬರೋ ತನಕ, ತೀರ್ಪಿನಲ್ಲಿ ದರ್ಶನ್ ನಿರಪರಾಧಿ ಅಂತ ಬಂದರೆ ಹೊರಗಡೆ ಬರೋದು. ಅಲ್ಲಿ ತನಕ ಜೈಲಿನಲ್ಲೇ ಇರುವ ಪಾಸಿಬಿಲಿಟಿ 99.9%. ಅಲ್ಲಿ ತನಕ ಸುಪ್ರೀಂ ಕೋರ್ಟೇ ರಿಜೆಕ್ಟ್ ಮಾಡಿದ ಮೇಲೆ ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಏನಾಗುತ್ತೆ ನಿಮಗೊಂದು ಅಂದಾಜು ಸಿಗಬಹುದು. ಸುಪ್ರೀಂ ಕೋರ್ಟೇ ರಿಜೆಕ್ಟ್ ಮಾಡಿದೆ. ಅದರ ಜೊತೆಗೆ ಎಂಥ ಇರಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಯ್ತು ಈ ಪರಿಸ್ಥಿತಿ. ಅಂದರೆ ವಿನಾಕಾರಣ ಈ ಮರ್ಡರ್ ಕೇಸಿನ ಟ್ರಯಲ್ಗೆ ಒಂದು ಸೀರಿಯಸ್ನೆಸ್ ಬಂದಂಗಾಯಿತು. ಸುಪ್ರೀಂ ಕೋರ್ಟೇ ಬೇಲ್ ರದ್ದು ಮಾಡಿದೆ ರೀ. ಅಂಥ ಪ್ರಕರಣದ ಟ್ರಯಲ್ ನಡೀತಾ ಇರುತ್ತೆ. ಆರೋಪಿಗಳು ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಸಾಕ್ಷಿಗಳನ್ನು ಹೇಳ್ತಾ ಇರ್ತಾರೆ. ಎಕ್ಸ್ಟ್ರಾ ಅಲರ್ಟ್ನೆಸ್ನಲ್ಲಿ ಟ್ರಯಲ್ ಕೋರ್ಟಿನ ವಾತಾವರಣ ಇರುತ್ತೆ. ಟ್ರಯಲ್ ಕೋರ್ಟ್ನಲ್ಲಿ ಒಂದು ಎಕ್ಸ್ಟ್ರಾ ಅಲರ್ಟ್ನೆಸ್ ಇರುತ್ತೆ. ಸುಪ್ರೀಂ ಕೋರ್ಟ್ ಇವತ್ತಿನ ಆರ್ಡರ್ನಲ್ಲಿ ಹೇಳಿದೆ, ಇಷ್ಟೆಲ್ಲ ಸಾಕ್ಷಿ ಇದೆಯಲ್ರಿ ಈತ ಮರ್ಡರ್ ಮಾಡಿರೋದಕ್ಕೆ ಅಂತ, ಇಷ್ಟೆಲ್ಲ ಸಾಕ್ಷಿ ಇದೆಯಲ್ಲ ಈತ ಮರ್ಡರ್ ಮಾಡಿರೋದಕ್ಕೆ ಅಂತ ಅಬ್ಸರ್ವೇಷನ್ನಲ್ಲಿದೆ. ಹಂಗಿದ್ದ ಮೇಲೆ ಟ್ರಯಲ್ ಕೋರ್ಟ್ನಲ್ಲಿ ನಾಳೆ ಟ್ರಯಲ್ ಶುರು ಆದಮೇಲೆ ಆ ಸಾಕ್ಷಿ ಸುಳ್ಳು, ಈ ಸಾಕ್ಷಿ ಸುಳ್ಳು ಅಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇರುವಾಗ, ದರ್ಶನ್ ಪರ ವಕೀಲರ ವಾದಕ್ಕೆ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಸಿಗಬಹುದು? ನಾನು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಿಲ್ಲ, ನಿಮ್ಗೆ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಆಗ್ಬೋದು ಅದರಲ್ಲಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಒಂದು ಜೈಲಿನಲ್ಲಿರಬೇಕಾದದ್ದು, ಇನ್ನೊಂದು ಸೆಷನ್ಸ್ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಗಮನಿಸ್ತಾ ಇದೆ ಅನ್ನುವ ಎಕ್ಸ್ಟ್ರಾ ಅಲರ್ಟ್ನೆಸ್ ಬಂದಿರುತ್ತೆ. ನಾನು ಹೇಳಿದ್ದಲ್ಲ, ಸಂಜೆ 7ರಿಂದ 8 ತನಕ ಬಸವರಾಜ ಮಾಲಗತ್ತಿ ಅವರು ಬಂದಿದ್ದರು, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ. 99% ಇದರಲ್ಲಿ ಶಿಕ್ಷೆ ಆಗುತ್ತೆ, ನೋಡ್ತಾ ಇರಿ ಅಂತ. ಏನಾಗುತ್ತೆ ಅನ್ನೋದು ಆದಾಗ ನೋಡೋಣಂತೆ. ಅವ್ರು ಹೇಳಿದ್ದು ಹೇಳದೆ ನಾನು ನಿಮಗೆ. ನಾಣಯ್ಯ ಅವರು ಬಂದಿದ್ದರು, ಒನ್ ಆಫ್ ದ ಏಸ್ ಕ್ರಿಮಿನಲ್ ಲಾಯರ್ಸ್ ಅವರು. ಅವ್ರು ಹೇಳಿದ್ರು ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಅಂತ. ಗಲ್ಲು ಶಿಕ್ಷೆಯನ್ನು ನಾನು ಒಪ್ಪೋದಿಲ್ಲ. ನಾನು ಒಪ್ಪೋದಿಲ್ಲ ಇನ್ ದ ಸೆನ್ಸ್ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಆಗುವಂಥದ್ದು. ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಇದರಲ್ಲಿ ಅಂತ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನ್ಯಾಯಾಧೀಶರ ಮನೆಯಿಂದ ದರ್ಶನ್ನನ್ನು ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯ ಇದು, ಲೈವ್ ವಿಜುವಲ್ಸ್. ರೀಚ್ ಆಯಿತು ಗಾಡಿ ಜೈಲಿಗೆ. ಇನ್ನು ತುಂಬ ಇತ್ತಿದ್ರಲ್ಲಿ ಮಾತಾಡೋದಕ್ಕೆ, ಬಟ್ ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳದ್ದು ನಾನು ಹೇಳಿದ್ನಲ್ಲ, ಇವತ್ತು ದರ್ಶನ್ಗೆ ಏನಾದ್ರು ಬೇಲ್ ಕ್ಯಾನ್ಸಲ್ ಆಗಿರೋದೇ ಹೋಗಿದ್ರೆ ಇಡೀ ದಿವಸ ಧರ್ಮಸ್ಥಳದ ಸುದ್ದಿ ಆವರಿಸಿಕೊಂಡಿರೋದು. ಸೆಷನ್ನಲ್ಲಿ ಡಿಸ್ಕಷನ್ ಆಯಿತು,